ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ UPSC ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು, ಏನು ಏಜ್ ಲಿಮಿಟ್ ಬೇಕು, ಹೇಗೆ ಅಪ್ಲೈ ಮಾಡೋದು ಎಲ್ಲದನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಷನ್ಗಳು, ಗವರ್ನಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಈ ನೋಟಿಫಿಕೇಷನ್ ಬಂದು ಮೇ 28ಕ್ಕೆ ಬಿಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದು ಜೂನ್ 17. ಇದು ಬಂದು NDA ಅಂದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತು ನಾವಲ್ ಅಕಾಡೆಮಿ ಎಕ್ಸಾಮಿನೇಷನ್ ಇದರ ನೋಟಿಫಿಕೇಷನ್. ಸೊ ಈ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡಿಬಿಟ್ಟು ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊತಾರೆ. ಇನ್ನು ಎಲ್ಲ ಇಲ್ಲಿ ಸ್ವಲ್ಪ ಇನ್ಸ್ಟ್ರಕ್ಷನ್ಗಳನ್ನ ಕೊಟ್ಟಿದ್ದಾರೆ, ಹೇಗೆ ಅಪ್ಲೈ ಮಾಡೋದು, ಯಾವಾಗ ಲಾಸ್ಟ್ ಡೇಟು, ಏನು ನೆಗೆಟಿವ್ ಮಾರ್ಕ್ಸ್ ಇರುತ್ತೆ, ಅದೆಲ್ಲ ಡೀಟೇಲ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನೆಲ್ಲ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಸದ್ಯಕ್ಕೆ ಈಗ ಯಾವ ಪೋಸ್ಟ್ಗೆ ಎಷ್ಟು ವ್ಯಾಕೆನ್ಸಿ ಇದೆ ಅಂತ ನೋಡೋದಾದರೆ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ NDA ಇದಕ್ಕೆ ನೋಡೋದಾದರೆ ಆರ್ಮಿ 208 ವ್ಯಾಕೆನ್ಸಿ ಇದೆ, 10 ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ, ಇನ್ನು ಉಳಿದು ಮೆನ್ ಕ್ಯಾಂಡಿಡೇಟ್ಸ್ಗೆ ಇರುತ್ತೆ. ನೇವಿ 42 ವ್ಯಾಕೆನ್ಸಿ, 5 ಫೀಮೇಲ್ ಕ್ಯಾಂಡಿಡೇಟ್ಸ್ ವ್ಯಾಕೆನ್ಸಿ ಇದೆ. ಇನ್ನು ಏರ್ ಫೋರ್ಸ್ಗೆ ನೋಡೋದಾದರೆ ಫ್ಲೈಯಿಂಗ್ 92, 2 ಫೀಮೇಲ್ ಕ್ಯಾಂಡಿಡೇಟ್ಸ್ ವ್ಯಾಕೆನ್ಸಿ ಇದರಲ್ಲೇ ಇದೆ. ಇನ್ನು ಗ್ರೌಂಡ್ ಡ್ಯೂಟೀಸ್ ಟೆಕ್ 18, ಗ್ರೌಂಡ್ ಡ್ಯೂಟೀಸ್ ನಾನ್ ಟೆಕ್ 10 ವ್ಯಾಕೆನ್ಸಿ ಇದೆ. ಎರಡರಲ್ಲೂ ಕೂಡ ಫೀಮೇಲ್ಗೆ 2 ವ್ಯಾಕೆನ್ಸಿ ಇದೆ. ಇನ್ನು ನಾವೆಲ್ ಅಕಾಡೆಮಿ 10+2 ಕ್ಯಾಡೆಟ್ ಎಂಟ್ರಿ ಸ್ಕೀಮ್ ಇದಕ್ಕೆ ನೋಡೋದಾದರೆ 36 ವ್ಯಾಕೆನ್ಸಿ ಇದೆ, 4 ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ವ್ಯಾಕೆನ್ಸಿ ಇರುತ್ತೆ. ಇನ್ನು ಟೋಟಲ್ ಬಂದು 406 ವ್ಯಾಕೆನ್ಸಿ ಇದೆ. ಇನ್ನು ಎಕ್ಸಾಮಿನೇಷನ್ ಸೆಂಟರ್ಗಳು ಡಿಫ್ರೆಂಟ್ ಪ್ಲೇಸಸಲ್ಲಿದೆ. ಕರ್ನಾಟಕದಲ್ಲಿ ನೋಡೋದಾದರೆ ಬ್ಯಾಂಗ್ಳೂರು ಮತ್ತು ಮೈಸೂರಲ್ಲಿ ಇರುತ್ತೆ. ಇನ್ನು ಬೇರೆ ಪ್ಲೇಸ್ಗಳಲ್ಲಿ ಇದೆ ಅನಿಸುತ್ತೆ. ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಅಥವಾ ಈ ನೋಟಿಫಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಏಜ್ ಲಿಮಿಟ್ನ ನೋಡೋದಾದರೆ ನಿಮ್ಮ ಡೇಟ್ ಆಫ್ ಬರ್ತ್ 1 ಜನವರಿ 2007 ಹಿಡಿದು 1 ಜನವರಿ 2010 ಇರಬೇಕು. ಆಗಿದ್ರೆ ಮಾತ್ರ ಇದಕ್ಕೆ ನೀವು ಅಪ್ಲೈನ ಮಾಡ್ಬೋದು. ಮತ್ತು ಇದು ಮೇಲ್ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಸ್ ಮ್ಯಾರಿಡ್ ಆಗಿದ್ರೆ ಇದಕ್ಕೆ ಅಪ್ಲೈ ಮಾಡೋಂಗಿಲ್ಲ. ಅನ್ಮ್ಯಾರಿಡ್ ಆಗಿದ್ರೆ ಅಷ್ಟೇ ನೀವು ಅಪ್ಲೈನ ಮಾಡ್ಬೋದು. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಫಾರ್ ಆರ್ಮಿ ವಿಂಗ್ಸ್ ಆಫ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇದಕ್ಕೆ ನೋಡೋದಾದರೆ ನೀವು 12th ಪಾಸ್ ಆಗಿರಬೇಕು. ಇನ್ನು ಏರ್ ಫೋರ್ಸ್ ಆ್ಯಂಡ್ ನಾವಲ್ ವಿಂಗ್ಸ್ ಆಫ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತು 10+2 ಕ್ಯಾಡೆಟ್ ಎಂಟ್ರಿ ಸ್ಕೀಮ್ ಇದಕ್ಕೆ ನೋಡೋದಾದರೆ ನೀವು 12th ಪಾಸ್ ಆಗಿರಬೇಕು. ಅದರಲ್ಲಿ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ನ ಓದಿರಬೇಕು. ಅಂದರೆ PCMC ಅಥವಾ PCMBನ ಓದಿದರೆ ನೀವು ಇದಕ್ಕೆ ಎಲಿಜಿಬಲ್ ಇರ್ತೀರ. ಇಲ್ಲಿ 10+2 ಆಗಿದ್ರೆ ಸಾಕು, 12th ಯಾವ್ದಾದ್ರು ಹಾಕಿ. ಇನ್ನು ಅಪ್ಲಿಕೇಶನ್ ಫೀಸ್ನ ನೋಡೋದಾದರೆ SC ST ಫೀಮೇಲ್ ಕ್ಯಾಂಡಿಡೇಟ್ಸ್ ಮತ್ತು ವಾರ್ಡ್ಸ್ ಆಫ್ JCOs NCOs ORs ಇವರಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರಲ್ಲ. ಅದು ಬಿಟ್ಟು ಬೇರೆಯವ್ರಿಗೆ ₹100 ಅಪ್ಲಿಕೇಶನ್ ಫೀಸ್ ಇರುತ್ತೆ. ನೀವು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI ಪೇಮೆಂಟ್ ಯಾವುದ್ರಲ್ಲಾದ್ರೂ ನೀವು ಅಪ್ಲಿಕೇಶನ್ ಫೀಸ್ನ ಕಟ್ಬೋದು. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ ಈ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡೋದಿರುತ್ತೆ. ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಹಾಗೆ ಈ ಅಪ್ಲಿಕೇಶನ್ದು ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇನ್ನು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದು ಹೇಳ್ದಾಗೆ 17 ಜೂನ್ 2025 ರಾತ್ರಿ 12 ಗಂಟೆ ಒಳಗೆ ನೀವು ಅಪ್ಲಿಕೇಶನ್ನ ಹಾಕಬೇಕಿರುತ್ತೆ. ಇನ್ನು SSB ಇಂಟರ್ವ್ಯೂ ಇದಕ್ಕೆಲ್ಲ ಟ್ರಾವೆಲಿಂಗ್ ಅಲೋವೆನ್ಸು ಅದನ್ನೆಲ್ಲ ಕೊಡ್ತಾರೆ. ಅದ್ರ ಡೀಟೇಲ್ಸ್ನೆಲ್ಲ ಕೊಟ್ಟಿದ್ದಾರೆ. ಒಂದ್ಸಲ ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ನಾನು ಈ ವಿಡಿಯೋದಲ್ಲಿ ಮೇಯ್ನ್ ಥಿಂಗ್ಸ್ಗಳನ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕಿಂತ ನೀವು ಡೀಟೇಲ್ಡ್ ಇನ್ಫಾರ್ಮೇಷನ್ ಬೇಕು ಅಂದರೆ ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ, ಅದೇ ಬೆಸ್ಟು. ಇನ್ನು ಇದಕ್ಕೆ ಎಕ್ಸಾಮಿನೇಷನ್ ಸ್ಕೀಮ್ನ ನೋಡೋದಾದರೆ ಅಂದರೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಮ್ಯಾಥಮೆಟಿಕ್ಸ್ ಮತ್ತು ಜನರಲ್ ಎಬಿಲಿಟಿ ಇರುತ್ತೆ, ಮತ್ತು ಇಂಟರ್ವ್ಯೂ ಕೂಡ ಇರುತ್ತೆ. ಇದರಲ್ಲಿ ಮ್ಯಾಥಮೆಟಿಕ್ಸ್ 2.5 ಗಂಟೆ ಎಕ್ಸಾಮ್, ಜನರಲ್ ಎಬಿಲಿಟಿ ಟೆಸ್ಟು 2.5 ಗಂಟೆ ಎಕ್ಸಾಮ್, 300 ಮಾರ್ಕ್ಸು ಮತ್ತು 600 ಮಾರ್ಕ್ಸ್ ಇರುತ್ತೆ, ಟೋಟಲ್ 900. ಇನ್ನು SSB ಟೆಸ್ಟ್ ಅಥವಾ ಇಂಟರ್ವ್ಯೂ ಬಂದು 900 ಮಾರ್ಕ್ಸ್ ಇರುತ್ತೆ, ಟೋಟಲ್ 1800 ಮಾರ್ಕ್ಸ್ ಇರುತ್ತೆ. ಇನ್ನು ಸಿಲಬಸ್ನ ನೋಡಿದ್ರೆ ಮ್ಯಾಥಮೆಟಿಕ್ಸ್ಗೆ ಆಲ್ಜಿಬ್ರಾ, ಮೆಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್, ಟ್ರಿಗ್ನೋಮೆಟ್ರಿ, ಅನಾಲಿಟಿಕಲ್ ಜಿಯೋಮೆಟ್ರಿ ಆಫ್ 2 and 3 ಡೈಮೆನ್ಷನ್, ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್, ಇಂಟಗ್ರಲ್ ಕ್ಯಾಲ್ಕುಲಸ್ ಆ್ಯಂಡ್ ಡಿಫ್ರೆನ್ಷಿಯೇಷನ್ ಈಕ್ವೇಷನ್ಸ್, ವೆಕ್ಟರ್ ಆಲ್ಜಿಬ್ರಾ, ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೊಬಬಿಲಿಟಿ ಇದೆಲ್ಲ ಇರುತ್ತೆ. ಇದನ್ನ ಒಂದ್ಸಲ ನೋಡ್ಕೊಳ್ಳಿ. ಇನ್ನು ಜನರಲ್ ಎಬಿಲಿಟಿ ಟೆಸ್ಟಲ್ಲಿ ನೋಡಿದ್ರೆ ಪಾರ್ಟ್ A ಇಂಗ್ಲೀಷ್ ಇರುತ್ತೆ, ಇನ್ನು ಪಾರ್ಟ್ B ಜನರಲ್ ನಾಲೆಡ್ಜ್ ಇರುತ್ತೆ. ಇಂಗ್ಲೀಷ್ 200 ಮಾರ್ಕ್ಸ್ಗೆ, ಜನರಲ್ ನಾಲೆಡ್ಜ್ 400 ಮಾರ್ಕ್ಸ್ಗೆ ಇರುತ್ತೆ. ಈ ಜನರಲ್ ನಾಲೆಡ್ಜಲ್ಲಿ ಮತ್ತೆ ಸೆಕ್ಷನ್ A ಫಿಸಿಕ್ಸು, ಸೆಕ್ಷನ್ B ಕೆಮಿಸ್ಟ್ರಿ, ಸೆಕ್ಷನ್ C ಜನರಲ್ ಸೈನ್ಸು, ಸೆಕ್ಷನ್ D ಹಿಸ್ಟ್ರಿ, ಫ್ರೀಡಮ್ ಮೂಮೆಂಟ್ಸ್ ಇದ್ರ ರಿಲೇಟೆಡ್ ಇರುತ್ತೆ. ಇನ್ನು ಸೆಕ್ಷನ್ E ಜಿಯೋಗ್ರಫಿ, ಸೆಕ್ಷನ್ F ಕರೆಂಟ್ ಇವೆಂಟ್ಸ್ ಇದೆಲ್ಲ ಇರುತ್ತೆ. ಅದಾದಮೇಲೆ ಈ ಇಂಟರ್ವ್ಯೂ ಅಲ್ಲಿ ಇಂಟೆಲಿಜೆನ್ಸ್ ಆ್ಯಂಡ್ ಪರ್ಸನಾಲಿಟಿ ಟೆಸ್ಟ್ ಇರುತ್ತೆ. ಇದರಲ್ಲಿ 2 ಸ್ಟೇಜಸ್ ಬರುತ್ತೆ. ಸ್ಟೇಜ್ 1ನಲ್ಲಿ ನಿಮಗೆ ಪಿಕ್ಚರ್ ಪರ್ಫೆಕ್ಷನ್ ಮತ್ತು ಡಿಸ್ಕ್ರಿಪ್ಷನ್ ಟೆಸ್ಟ್ ಇದಿರುತ್ತೆ, ಅದಕ್ಕೆ ನಿಮಗೆ ರೇಟಿಂಗ್ ಕೊಡ್ತಾರೆ. ಇನ್ನು ಸ್ಟೇಜ್ 2ಅಲ್ಲಿ ಬಂದ್ಬಿಟ್ಟು ಈಗ ಸೈಕಾಲಜಿ ಟೆಸ್ಟ್ ಆಗಿರ್ಬೋದು, ಗ್ರೂಪ್ ಟೆಸ್ಟಿಂಗ್ ಆಫೀಸರ್ ಟಾಸ್ಕ್ಸು,
ಮತ್ತು ಒಂದು ಏನಾದ್ರು ಗ್ರೂಪ್ ಡಿಸ್ಕಷನ್ ಈ ರೀತಿ ಎಲ್ಲ ಮಾಡ್ತಾರೆ. ಅದಕ್ಕೆ 900 ಮಾರ್ಕ್ಸ್ ಇರುತ್ತೆ. ಇನ್ನು ಎಲ್ಲ ಸ್ವಲ್ಪ ಇನ್ಸ್ಟ್ರಕ್ಷನ್ಗಳನ್ನ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಇನ್ನು ನೆಗೆಟಿವ್ ಮಾರ್ಕ್ಸ್ ನೋಡೋದಾದರೆ ಒಂದು ಕರೆಕ್ಟ್ ಆದರೆ 1 ಮಾರ್ಕ್ಸು, ತಪ್ಪಾದರೆ 0.33 ಮಾರ್ಕ್ಸ್, ಅಂದರೆ 1/3 ಮಾರ್ಕ್ಸ್ನ ಕಳೀತಾರೆ. ಈಗ ಒಂದು ಸರಿಯಾದರೆ 3 ಮಾರ್ಕ್ಸ್ ಇದ್ದರೆ, ತಪ್ಪಾದರೆ -1 ಆ ಥರ ಇರುತ್ತೆ. ಇನ್ನು ಎಕ್ಸಾಮ್ OMR ಶೀಟ್ನ ಹೆಂಗೆ ಫಿಲ್ ಮಾಡೋದು, ನಿಮ್ಮದು ರೋಲ್ ನಂಬರ್ನ ಹೆಂಗೆ ಫಿಲ್ ಮಾಡೋದು, ಅದೆಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ, ಅದು ನೋಡ್ಕೊಳ್ಳಿ. ಇನ್ನು ಮೆಡಿಕಲ್ ಎಕ್ಸಾಮಿನೇಷನಲ್ಲಿ ಏನೇನು ನೋಡ್ತಾರೆ ಅದೆಲ್ಲ ಡೀಟೇಲ್ಸ್ ಇಲ್ಲಿದೆ. ಇನ್ನು ನಿಮ್ಮ ಹೈಟ್ ಇದ್ದರೆ ನಿಮ್ಮ ಹೈಟ್ ಮತ್ತು ಏಜ್ಗೆ ಎಷ್ಟು ವೆಯ್ಟ್ ಇರಬೇಕು ಅದೆಲ್ಲ ಡೀಟೇಲ್ಸ್ ಇಲ್ಲಿದೆ. ಮೇಲ್ ಕ್ಯಾಂಡಿಡೇಟ್ಸ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಎಲ್ಲರಿಗೂ ಡಿಫ್ರೆಂಟ್ ಇರುತ್ತೆ, ಅದನ್ನೆಲ್ಲ ನೋಡ್ಕೊಳ್ಳಿ. ಇನ್ನು ಕೆಳಗಡೆ ಇಲ್ಲಿ ಸ್ವಲ್ಪ ಇನ್ಸ್ಟ್ರಕ್ಷನ್ಗಳನ್ನೆಲ್ಲ ಕೊಟ್ಟಿರ್ತಾರೆ. ನಿಮ್ಗೆ ಎಷ್ಟು ಲೈಕ್ ಸ್ಯಾಲ್ರಿ ಎಲ್ಲ ಕೊಡ್ತಾರೆ, ಏನೇನು ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಅದೆಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಈ ನೋಟಿಫಿಕೇಷನ್ನ ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಿಮಗೆ ಪ್ರತಿಯೊಂದು A to Z ಎಲ್ಲ ಇನ್ಫಾರ್ಮೇಷನ್ ಇದೆ. 103 ಪೇಜ್ ಇದೆ ಇದರಲ್ಲಿ. ನಿಮ್ಗೆ ಏನೇನು ಇನ್ಫಾರ್ಮೇಷನ್ ಬೇಕು ಅನ್ಸುತ್ತೆ ಅದನ್ನೆಲ್ಲ ಇಲ್ಲಿ ನೀವು ನೋಡ್ಕೋಬೋದು. ನೀವು ಕಷ್ಟಪಟ್ಟು ಅರ್ನ್ ಮಾಡಿರೋ ದುಡ್ಡು ನಿಮಗೋಸ್ಕರ ದುಡಿಬೇಕು ಅಂತ ಅಂದರೆ ಇಲ್ಲಿ ನೀವು ಕಾರ್ಪೊರೇಟ್ ಬಾಂಡ್ಸ್ ಮತ್ತು FDs ಅಲ್ಲಿ ಇನ್ವೆಸ್ಟ್ನ ಮಾಡ್ಬೋದು. ಕಾರ್ಪೊರೇಟ್ ಬಾಂಡ್ಸ್ ಅಂದರೆ ಕಂಪ್ನಿಗಳಿಗೆ ಸಾಲ ಕೊಡೋದು, ಅವರು ನಿಮಗೆ ಬಡ್ಡಿನ ಕೊಡ್ತಾರೆ. ಇಲ್ಲಿ ನಿಮಗೆ ವರ್ಷಕ್ಕೆ ಅಪ್ ಟು 12% ನಿಮಗೆ ಇಂಟ್ರೆಸ್ಟ್ ಎಲ್ಲ ಸಿಗುತ್ತೆ. ಇನ್ನು FDಯಲ್ಲಿ ಕೂಡ ನೀವು ಇನ್ವೆಸ್ಟ್ನ ಮಾಡ್ಬೋದು. ಇದು ಸೆಬಿ ಮತ್ತು RBI ಅವರು ರೆಗ್ಯುಲೇಟ್ನ ಮಾಡ್ತಾರೆ. ಇನ್ನು ಪ್ರೂಫ್ನ ನೋಡೋದಾದ್ರೆ ಇಷ್ಟು ನನಗೆ ಆಲ್ರೆಡಿ ಬಂದಿದೆ. ಸೊ ಯಾರೆಲ್ಲ ನಿಮ್ಮ ದುಡ್ಡು ಕೈಲಿ ದುಡಿಸ್ಬೇಕು ಅಂತ ಇದ್ದೀರಾ ಅವರು ಇಲ್ಲಿ ಇನ್ವೆಸ್ಟ್ನ ಮಾಡ್ಬೋದು. ಇದು ಒಂದು ಸೇಫ್ ಪ್ಲಾಟ್ಫಾರ್ಮ್. ಇಲ್ಲಿ ತನಕ ಯಾವುದೇ ಥರದ ಮೋಸ ನಡೆದಿಲ್ಲ. ಸೊ ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಿ. ಇದ್ರದ್ದು ಕಂಪ್ಲೀಟ್ ಡೀಟೇಲ್ನ ನೋಡಬೇಕು ಅಂದರೆ ಅದ್ರದ್ದು ವಿಡಿಯೋನ ಮಾಡಿದ್ದೀನಿ. ಚಾನಲ್ನ ಹೋಮ್ ಪೇಜ್ಗೆ ಹೋಗಿ ನೋಡಿದರೂ ಕೂಡ ನಿಮಗೆ ಸಿಗುತ್ತೆ. ಇನ್ನು ಅಪ್ಲಿಕೇಶನ್ ಹೇಗೆ ಹಾಕೋದಂದರೆ UPSCದು ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ನೀವು ಲಾಗಿನ್ ಆಗಿಬಿಟ್ಟು ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ. ನಾನು ಇದಕ್ಕೆ ಅಪ್ಲೈ ಮಾಡ್ತಿಲ್ಲ, ಅದಕ್ಕೋಸ್ಕರ ಇದನ್ನ ತೋರ್ಸೋಕ್ಕಾಗಲ್ಲ. ಸೊ ಇದರಲ್ಲೇನು ದೊಡ್ಡದಾಗಿ ಏನೇನೋ ಫಿಲ್ ಮಾಡೋಕ್ಕೇನು ಕೇಳಲ್ಲ. ಜಸ್ಟ್ ನಿಮ್ಮದು ನಾರ್ಮಲ್ ನಿಮ್ಮ ನೇಮ್ ಏನೇನು, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಇದನ್ನೇ ಕೇಳ್ತಾರೆ ಜನರಲ್ಲಾಗಿ. ನೀವು ಯಾವುದಾದ್ರು ಒಂದು CET ಫಾರ್ಮು ಅಥವಾ ಯಾವುದಾದ್ರು ಒಂದು ಫಿಲ್ ಮಾಡಿದರೆ ಅದೇ ರೀತಿ ಇರುತ್ತೆ. ಸೊ ಏನು ದೊಡ್ಡದಾಗಿ ಏನು ಕೇಳಲ್ಲ. ಸೊ ಜಸ್ಟ್ ಲಾಗಿನ್ ಆಗಿ ಅಪ್ಲಿಕೇಶನ್ ಫಾರ್ಮ್ ತೋರಿಸುತ್ತೆ, ಅದರಲ್ಲಿ ಏನೇನು ಡೀಟೇಲ್ಸ್ ಕೇಳುತ್ತೆ ಎಲ್ಲದನ್ನೂ ಕೊಡಿ. ಸೊ ಯಾರೆಲ್ಲ NDAಲಿ ವರ್ಕ್ ಮಾಡಬೇಕು ಅಂತ ಇರ್ತೀರಾ ಅವರು ಇದಕ್ಕೆ ಅಪ್ಲೈ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವರು ಕೂಡ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಲಿ. ಇನ್ನು ಫ್ಲಿಪ್ಕಾರ್ಟ್ ಮತ್ತು ಮಿಂತ್ರಾದಲ್ಲಿ ಎಂಡ್ ಆಫ್ ಸೀಸನ್ ಸೇಲ್ಸ್ ನಡೀತಾ ಇದೆ. ಸ್ವಲ್ಪ ಪ್ರಾಡಕ್ಟ್ಸ್ಗಳದ್ದು ಲಿಂಕ್ನ ನಾನು ಇದೇ ವಿಡಿಯೋಗೆ ಟ್ಯಾಗ್ ಮಾಡಿರ್ತೀನಿ. ಯಾರು ಇಂಟ್ರೆಸ್ಟ್ ಇದ್ದರೆ ಆ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಿ. ಇನ್ನು ಇದರಲ್ಲಿ ಯಾರು ಇಂಟ್ರೆಸ್ಟ್ ಇದ್ದೀರಾ ಈ ಜಾಬ್ಗೆ ಅಪ್ಲೈ ಮಾಡಿ. ಜೂನ್ 17 ಅಪ್ಲೈ ಮಾಡಬೇಕಿರುತ್ತೆ. ಅದಾದಮೇಲೆ ಅಪ್ಲಿಕೇಶನ್ ಎಂಡ್ ಆಗುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಅಪ್ಲೈ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.